ಈಗ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಎರಡು ಬ್ಯಾನ್ ಮಾಡ್ಯಾರಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಬ್ಯಾನ್ ಮಾಡಿದ್ದು ಸರಿಯಾಗಿದ್ದೇನೆ. ಆಗ್ತಿದ್ದಾರೆ ಹ್ಯಾಕಿಂಗ್ ಮುಖಾಂತರ ಒಳಗಾಗ್ತಿದ್ದಾರೆ ಸರ್. ಇಷ್ಟು ಸಣ್ಣ ವಯಸ್ಸು ಒಳಗೂ 10 ವಯಸ್ಸಿನವರೆಗೂ ಮೊಬೈಲ್ ಕೊಡ್ತಾರೆ. ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡೋದು ತಪ್ಪು. ಆನ್ಲೈನ್ ಬೇಸ್ ಮೇಲೆ ಇರುತ್ತೆ. ಬ್ಯಾನ್ ಮಾಡಿದ್ರು ಯೂಸ್ ಇಲ್ಲ ಅನ್ಸುತ್ತೆ. ನೋಡ್ರಿ, ಮೊದಲು ಕೋವಿಡ್ ಇತ್ತು. ಸೊ ಮೊಬೈಲ್ ಒಳಗೆ ಎಲ್ಲರೂ ಕಳಿಸ್ತಿದ್ರು. ಸೊ ಹಂಗಾಗಿ ನೋಡ್ಕೊಬೋದಾಗಿತ್ತು. ಇವಾಗ ಕಾಲೇಜ್ ಸ್ಟಾರ್ಟ್, ಸ್ಕೂಲ್ ಸ್ಟಾರ್ಟ್ ಅದಾವು, ಎಲ್ಲಾನು ಓಪನ್ ಐತಿ. ಬೇಕಂದಾಗ ಸರ್ಸ್ಗಳ ಜೊತೆನೂ ಮಾತಾಡಿ ಎಲ್ಲ ತಿಳ್ಕೊಬೋದು. ಸೊ ಹಂಗಾಗಿ ಫೋನ್ ಬೇಕಾಗಿಲ್ಲ ಅಂತ ನಾ ಹೇಳ್ತೀನಿ. ಶಾಲೆಯಲ್ಲಿ ಕಲಿಬೋದು, ಮೊಬೈಲ್ ಅಲ್ಲಿ ಕಲಿಯುವಂತದ್ದು ಏನೂ ಇಲ್ಲ ನನ್ನ ಪ್ರಕಾರ. ಎಲ್ಲ ಕೆಡ್ತಾ ಇದ್ದಾರೆ. ಅವ್ರಿಗೆ ಇನ್ನ ಫ್ಯೂಚರ್ ಇನ್ನು ಭಾಳ ಇರ್ತೈತಿ. ಅದಕ್ಕೆ ಮೊಬೈಲ್ ಬ್ಯಾನ್ ಮಾಡೋದು ಚಲೋ ನಿಮ್ಮ ಪ್ರಕಾರ? ಒಂದ್ ಲೆಕ್ಕ ನೋಡಿದ್ರೆ ಬ್ಯಾನ್ ಮಾಡಿದ್ದು ಬೆಟರ್. ಬ್ಯಾನ್ ಮಾಡ್ಬೇಕು. ಅದಕ್ಕೆ ಬ್ಯಾನ್ ಮಾಡಬೇಕು. ಈಗ ಗ್ಯಾಸ್ ಸಿಲಿಂಡ್ರು ಇತ್ತೀಚೆಗೆ ಸಿಗಾಕತ್ತಿಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಮನ್ಯಾಗೆಲ್ಲನೂ ತ್ರಾಸ ಆಗತ್ತೆ ನನಗೆ. ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಎರಡು ಅದಾವ. ಅಡ್ವಾಂಟೇಜ್ ಏನಂದ್ರೆ ಆರ್ಗ್ಯಾನಿಕ್ ವೇ ಒಳಗೆ ಮಾಡ್ದಂಗೆ ಆಗ್ತೈತಿ. ಗ್ಯಾಸ್ ಅಂದ್ರೂ ಇನ್ನೂ ಟೇಸ್ಟಿನೂ ಆಗ್ತೈತಿ. ಇದ್ರೊಳಗೆ ಅದು ಹೊಗೆಯಿಂದ ಸ್ವಲ್ಪ ಏನೋ ಹೆಲ್ತ್ ಸ್ವಲ್ಪ ಇಶ್ಯೂ ಆಗ್ಬೋದು. ಹೆಲ್ತ್ ಇಶ್ಯೂಸ್ ತಗೊಂಡ್ರೆ ಒಲೆ ಎಲ್ಲ ಯೂಸ್ ಮಾಡಿದ್ರೆ ವುಮೆನ್ಸ್ ಎಲ್ಲ ರೆಸ್ಪಿರೇಟರಿ ಇಶ್ಯೂಸ್ ಎಲ್ಲ ಬರ್ತದೆ. ಲೈಕ್ ಅದ್ರ ಕೆಮ್ಮು, ನಿಮೋನಿಯಾ ಅದು ಇದೆಲ್ಲ ಅಟ್ಯಾಕ್ ಆಗ್ತದೆ. ಹೌದಾ? ಹೆಲ್ತ್ ಇಶ್ಯೂ ಆಕೈತ್ರಿ, ಮತ್ತು ಪರಿಸರನೂ ಹಾಳಾಕೈತಿ. ಕಟ್ಟಿಗೆ ಬರ್ಬೇಕಂತಂದ್ರೆ ಗಿಡ ಕಡಿದ್ರೆ ಪರಿಸರ ಎಲ್ಲ ನಾಶ ಆಕೈತ್ರಿ. ಅದ್ರ ಸಂಬಂಧ ಸಿಲಿಂಡರ್ ಬೇಕೇ ಬೇಕು. ಈಗ ಸೌದೆ ಒಲೆ ಯೂಸ್ ಮಾಡಕತ್ರ ಏನಾಕೈತಿ, ಕಟ್ಟಿಗೆ ಎಲ್ಲ ಸರ್ವನಾಶ ಆಕಾವು, ಗಿಡನೂ ಹೋಗ್ಬಿಡ್ತಾವ. ಅದ್ರ ಸಂಬಂಧ हम लोग है गृहिणी, हम लोग तो मैनेज कर ही लेंगे. कुछ ना कुछ जुगाड़ तो कर ही लेंगे. इंडक्शन है, इंडक्शन स्टोव है. एक्चुअली करेक्ट. ಹಾಯ್ ಹಲೋ ನಮಸ್ಕಾರ ಹುಬ್ಳಿ ಮಂದಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಮ್ಮ ಸದ್ಯದ ಪರಿಸ್ಥಿತಿ ಏನೇನೈತಿ ಅದನ್ನ ಹೋಗಿ ಕ್ವಶನ್ ಕೇಳೋಣಂತ. ಲೆಟ್ಸ್ ಗೋ ಗೈಸ್. ಮ್ಯಾಮ್, ನಿಮ್ಮ ಹೆಸರು? ನಿಖಿತಾ. ನಿಮ್ಮ ಹೆಸರು? ಅಂಬಿಕಾ. ಓಕೆ ಮ್ಯಾಮ್, ನೀವ್ಯಾ ಸ್ಟೂಡೆಂಟು? ನಾವು BCom ಫೈನಲ್ ಇಯರ್ಸ್. ಓಕೆ. ಈಗ 16 ಇಯರ್ಸ್ ಮಕ್ಕಳಿಗೆ ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾ ಎರಡೂ ಬ್ಯಾನ್ ಮಾಡಕತ್ತಾರಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅದೇ ಚಲೋನೇ ಇದೆ. ಯಾವ ಥರ ಚಲೋ ಆಗ್ಬೋದು ರೀ? ನೋಡ್ರಿ, ಮೊದಲು ಕೋವಿಡ್ ಇತ್ತು. ಸೊ ಮೊಬೈಲ್ ಒಳಗೆ ಎಲ್ಲರೂ ಕಳಿಸ್ತಿದ್ರು. ಸೊ ಹಂಗಾಗಿ ನೋಡ್ಕೊಬೋದಾಗಿತ್ತು. ಇವಾಗ ಕಾಲೇಜ್ ಸ್ಟಾರ್ಟ್, ಸ್ಕೂಲ್ ಸ್ಟಾರ್ಟ್ ಅದಾವು, ಎಲ್ಲಾನು ಓಪನ್ ಐತಿ. ಬೇಕಂದಾಗ ಸರ್ಸ್ಗಳ ಜೊತೆನೂ ಮಾತಾಡಿ ಎಲ್ಲ ತಿಳ್ಕೊಬೋದು. ಸೊ ಹಂಗಾಗಿ ಫೋನ್ ಬೇಕಾಗಿಲ್ಲ ಅಂತ ನಾ ಹೇಳ್ತೀನಿ. ಓಕೆ ಮ್ಯಾಮ್, ನೀವು ರೀ? ಭಾಳ ಡಿಸ್ಅಡ್ವಾಂಟೇಜ್ನು ಅದಾವ ಮೊಬೈಲಿಂದ. ಸೊ ಅವ್ರಿಗೆ ಇನ್ನ ಫ್ಯೂಚರ್ ಇನ್ನೂ ಭಾಳ ಇರ್ತೈತಿ. ಅದಕ್ಕೆ ಮೊಬೈಲ್ ಬ್ಯಾನ್ ಮಾಡೋದು ಚಲೋ ನಿಮ್ಮ ಪ್ರಕಾರ? ಓಕೆ. ಇತ್ತೀಚೆಗೆ ಸಿಲಿಂಡ್ರು ಜಾಸ್ತಿ ಸಿಗಾಕತ್ತಿಲ್ಲ ಒಂದು ವಾರದಿಂದ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? PG ಒಳಗೆ, ಹಾಸ್ಟೆಲ್ ಒಳಗೆಲ್ಲ ಕಟ್ಟಿಗೆ ಸೌದೆ ಒಲೆ ಯೂಸ್ ಮಾಡಿ ಅಡುಗೆ ಮಾಡಕತ್ತಾರ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಇದಕ್ಕೆ ಡಿಸ್ಅಡ್ವಾಂಟೇಜ್ ಅಡ್ವಾಂಟೇಜ್ ಎರಡು ಅದಾವ. ಅಡ್ವಾಂಟೇಜ್ ಏನಂದ್ರೆ ಲೈಕ್ ಆರ್ಗ್ಯಾನಿಕ್ ವೇ ಒಳಗೆ ಮಾಡ್ದಂಗೆ ಆಗ್ತೈತಿ. ಗ್ಯಾಸ್ ಅಂದ್ರೂ ಇನ್ನೂ ಟೇಸ್ಟಿನೂ ಆಗ್ತೈತಿ. ಇದ್ರೊಳಗೆ ಅದು ಹೊಗೆಯಿಂದ ಸ್ವಲ್ಪ ಏನೋ ಹೆಲ್ತ್ ಸ್ವಲ್ಪ ಇಶ್ಯೂ ಆಗ್ಬೋದು. ಹೆಲ್ತ್ ಇಶ್ಯೂ ಆಕೈತ್ರಿ, ಮತ್ತು ಪರಿಸರನೂ ಹಾಳಾಕೈತಿ. ಕಟ್ಟಿಗೆ ಬರ್ಬೇಕಂತಂದ್ರೆ ಗಿಡ ಕಡಿದ್ರೆ ಪರಿಸರ ಎಲ್ಲ ನಾಶ ಆಕೈತ್ರಿ. ಅದ್ರ ಸಂಬಂಧ ಸಿಲಿಂಡರ್ ಬೇಕೇ ಬೇಕು. ಈಗ ಸೌದೆ ಒಲೆ ಯೂಸ್ ಮಾಡಕತ್ರ ಏನಾಕೈತಿ, ಕಟ್ಟಿಗೆ ಎಲ್ಲ ಸರ್ವನಾಶ ಆಕಾವು, ಗಿಡನೂ ಹೋಗ್ಬಿಡ್ತಾವೆ. ಅದ್ರ ಸಂಬಂಧ. ಮ್ಯಾಮ್, ನಿಮ್ಮ ಹೆಸರು? ನಿಮ್ಮ ಹೆಸರು? ಶಿವಾನಿ. ಓಕೆ. ನೀವ್ಯಾವ ಸ್ಟೂಡೆಂಟು? BCom. ಇವಾಗ ನಮ್ಮ ರಾಜ್ಯದೊಳಗೆ 16 ವರ್ಷದ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಅಂತ ಹೇಳ್ಯಾರಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಬ್ಯಾನ್ ಈಗೆಲ್ಲ ಆನ್ಲೈನ್ ಬೇಸ್ ಮೇಲೆ ಇರುತ್ತೆ. ಬ್ಯಾನ್ ಮಾಡಿದ್ರು ಯೂಸ್ ಇಲ್ಲ ಅನ್ಸುತ್ತೆ. ನಿಮ್ದು? ಬ್ಯಾನ್ ಮಾಡ್ಬೇಕ್ರಿ, ಯಾಕಂದ್ರೆ ಹುಡುಗರು ಅದರಿಂದ ಭಾಳ ಕೆಡಾಕತ್ತಾರ. ಹೌದ್ರಿ? ಥರ ಕೆಡಾಕತ್ತಾರ ನಿಮ್ಮ ಪ್ರಕಾರ? ಹಂಗೆಲ್ಲ ಫೋನ್ ನೋಡ್ಕೊಳತ್ತೆ, ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದು. ಓಕೆ, ಆ ಥರ. ಈಗ ಗ್ಯಾಸ್ ಸಿಲಿಂಡ್ರು ಇತ್ತೀಚೆಗೆ ಸಿಗಾಕತ್ತಿಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಒಂದು ವಾರದಿಂದ ಕಂಪ್ಲೀಟಾಗಿ ಬಂದಾಗ್ಬಿಟ್ಟೈತಿ. ಭಾಳ ಕಡೆ ಎಲ್ಲ ಪ್ರಾಬ್ಲಮ್ಸ್ ಆಗ್ಲಿಕ್ಕತ್ತಾವ. ಲೈಕ್ PGs, ಹೋಟೆಲ್ಸ್ ಒಳಗೆ ಪ್ರಾಬ್ಲಮ್ ಆಗ್ಲಿಕ್ಕತ್ತಾವ. ಆದಷ್ಟು ಲಗು ಸಾಲ್ವ್ ಮಾಡಬೇಕು. ನನ್ನ ಹೆಸರು ಸುಮನ್ ದೇಸಾಯಿ. ಓಕೆ ಮ್ಯಾಮ್, ನೀವೇನು ಮಾಡ್ಕೊಂಡಿದ್ದೀರಿ? ನಾನು HC ಸುಚಿರಾಯ್ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಲೆಕ್ಚರ್. ಓಕೆ ಮ್ಯಾಮ್, ಇವಾಗ 16 ಇಯರ್ಸ್ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಮಾಡ್ಯಾರಲ್ಲ, ಮೊಬೈಲ್ ಸೋಷಿಯಲ್ ಮೀಡಿಯಾ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಬಿಕಾಸ್ ಇದು ಮೊಬೈಲ್ ಅನ್ನೋದು ಯೂಸ್ ಮಾಡಿದ್ಮೇಲೆ ಡಿಪೆಂಡ್ಸ್ ಇತ್ತು. ಒಂದ್ ಕಡೆ ಕರ್ಸೋದು, ಒಂದ್ ಕಡೆ ನಮ್ಗೆ ಒಳ್ಳೇದು. ಸೊ ಮಕ್ಳು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಒಳ್ಳೆ ರೀತಿಯಿಂದ ಯೂಸ್ ಮಾಡೋದ್ರಿಂದ ಒಳ್ಳೇದು, ಕೆಟ್ಟ ರೀತಿಯಿಂದ ಯೂಸ್ ಮಾಡಿದ್ರೆ ಕೆಟ್ಟದ್ದು. ಸೊ ಒಂದ್ ಲೆಕ್ಕಕ್ಕೆ ನೋಡಿದ್ರೆ ಬ್ಯಾನ್ ಮಾಡಿದ್ದು ಬೆಟರ್. ಬಿಕಾಸ್ ನಾವೆಲ್ಲ ಫೋನ್ ತಗೊಂಡಿದ್ದೆಲ್ಲ 20-21 ಏಜ್ ಅಲ್ಲಿ. ಸೊ ಅವ್ರಿಗೆ ಇಷ್ಟು ಬೇಗ ಫೋನಿನ ಯೂಸಸ್ ಏನೂ ಇರುವುದಿಲ್ಲ.
ಕೂಡ ಈ ಏಜ್ ಅಲ್ಲಿ ಅವ್ರ ಡೆವಲಪ್ಮೆಂಟಲ್ ಸ್ಟೇಜ್ ಲೈಕ್ ಪೇರೆಂಟ್ಸ್ ಕಲಿಸ್ತಾರೆ, ಫ್ಯಾಮಿಲಿ ಕಲಿಸ್ತದೆ, ಶಾಲೆಯಲ್ಲಿ ಕಲಿಬೋದು. ಮೊಬೈಲಲ್ಲಿ ಕಲಿಯುವಂಥದ್ದು ಏನೂ ಇಲ್ಲ ನನ್ನ ಪ್ರಕಾರ. ಸೊ ಇದೆಲ್ಲ ಅನುಭವಗಳ ಹಿರಿಯರಿಂದ ಕಲಿಬೋದು. ಸೊ ಇಷ್ಟು ಬೇಗ ಮೊಬೈಲ್ ಬೇಡ, ಸೊ ಬ್ಯಾನ್ ಮಾಡಿ ಬೆಟ್ರು. ಓಕೆ ಮ್ಯಾಮ್, ನಿಮ್ಮ ಪ್ರಕಾರ ಮೊಬೈಲ್ ಬ್ಯಾನ್ ಮಾಡಬೇಕು ಸೋಷಿಯಲ್ ಮೀಡಿಯಾ ಅಂತ ನೀವು ಹೇಳಿದ್ರಿ. ಓಕೆ ಮ್ಯಾಮ್, ಈಗ ಬೆಂಗಳೂರು PG ಒಳಗೆಲ್ಲ ಗ್ಯಾಸ್ ಸಿಲಿಂಡರ್ ಎಲ್ಲ ಬಂದ್ ಆಗ್ಬಿಟ್ಟಾವೆ. ಎಲ್ಲ ತೋಲಿ ಒಂದು ವಾರದಿಂದ ಸಿಲಿಂಡರ್ ಎಲ್ಲ ಬಂದ್ ಮಾಡಿಬಿಟ್ಟಾರೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಸೌದೆ ಒಲೆ ಯೂಸ್ ಮಾಡೋದು ಬೆಟ್ರಾ ಇನ್ನು ಗ್ಯಾಸ ಚಲೋ ಇತ್ತಾ? ಲೈಕ್ ಹೆಲ್ತ್ ಇಶ್ಯೂಸ್ ತಗೊಂಡ್ರೆ ಒಲೆ ಎಲ್ಲ ಯೂಸ್ ಮಾಡಿದ್ರೆ ಈ ವುಮೆನ್ಸ್ ಎಲ್ಲ ರೆಸ್ಪಿರೇಟರಿ ಇಶ್ಯೂಸ್ ಎಲ್ಲ ಬರ್ತದೆ. ಲೈಕ್ ಅದ್ರ ಕೆಮ್ಮು, ನಿಮೋನಿಯಾ ಅದು ಇದೆಲ್ಲ ಅಟ್ಯಾಕ್ ಆಗ್ತದೆ, ಹೌದಾ? ಅಂಡ್ ಇವನ್ ನಮ್ಮ ಓಝೋನ್ ಪದರನು ಕೂಡ ಹಾಳಾಗ್ತದೆ ಅನಿಲದಿಂದ. ಅಂಡ್ ಹಂಗ್ ನೋಡ್ರೆ ಗ್ಯಾಸ್ ಬೆಟರ್, ಬಟ್ ಈಗ ಗ್ಯಾಸ್ ಸಿಗ್ತಿಲ್ಲ. ಗ್ಯಾಸ್ ಬೆಟ್ರಿ ಮ್ಯಾಮ್, ಯಾಕಂದ್ರೆ ಪರಿಸರನೂ ನಾಶ ಆಗಲ್ರಿ. ಸೌದೆ ಒಲೆ ಅಂತಂದ್ರೆ ಕಟ್ಟಿಗೆ ಕಡಿಬೇಕಂದ್ರೆ ಗಿಡ ಬೇಕಾಬೇಕ್ರಿ. ಗಿಡ ಎಲ್ಲ ನಾಶ ಆಗಿ ಹೋಗ್ತಾವ್ರಿ. ಅದಕ್ಕೆ ಗ್ಯಾಸ್ ಬೇಕೇ ಬೇಕು. ಈಗ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ನ ಬ್ಯಾನ್ ಅಂತ ಕೇಳಿರಲ್ಲ ನಮ್ಮ ರಾಜ್ಯ ಸರ್ಕಾರ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಸರ್ ಇವಾಗ 16 ವಯಸ್ಸಿನ ಮಕ್ಕಳು ಅಂತ ಅಂದ್ರೆ ಸರ್ ಅವ್ರ ಐಡಿನ ಕ್ರಿಯೇಟ್ ಮಾಡ್ಕೊತಿದ್ದಾರೆ ಸರ್. ಅವ್ರಿಗೆ ಗೊತ್ತಿಲ್ಲದೇನೆ ಏನೇನೋ ಮಾಡ್ತಿರ್ತಾರೆ ಸರ್. ರೀಲ್ಸ್ ಮಾಡ್ತಿರ್ಬೋದು ಅಂಡ್ ಅಕೌಂಟ್ಸ್ ಓಪನ್ ಮಾಡ್ತಿರ್ಬೋದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅವ್ರು ಏನ್ ಆಗ್ತಿದ್ದಾರೆ, ಹ್ಯಾಕಿಂಗ್ ಮುಖಾಂತರ ಒಳಗಾಗ್ತಿದ್ದಾರೆ ಸರ್. ಇಷ್ಟು ಸಣ್ಣ ವಯಸ್ಸಿನೊಳಗೂ 10 ವಯಸ್ಸಿನೊಳಗೂ ಮೊಬೈಲ್ ಕೊಡ್ತಾರೆ. ಅವ್ರಿಗೆ ಇಷ್ಟು ಸಣ್ಣ ವಯಸ್ಸೊಳಗ ಕಣ್ಣಿಂದ ತೊಂದರೆಗಳು ಬರ್ತಾ ಇದೆ ಸರ್. ಫೋನ್ ಬಿದ್ರೆ ಸಾಕು ಊಟ ಮಾಡ್ತೀವಿ ಅಂತ ಲೆವೆಲಿಗೆ ಬಂದಿದ್ದಾರೆ ಸರ್ ಈಗಿನ ಜನರೇಷನ್ ಮಕ್ಕಳ. ಅಂಡ್ ಅದನ್ನ ಕಡಿಮೆ ಮಾಡೋಕ್ಕೋಸ್ಕರ ಇದೊಂದು ಒಳ್ಳೆ ಇದು ಕೆಲಸ ಸರ್. ಓಕೆ ಸರ್, ಈಗ ಒಂದು ವಾರದಿಂದ ಎಲ್ಲಾ ಕಡೆ ಸಿಲಿಂಡರ್ ಎಲ್ಲ ಸಿಗಾಕತ್ತಿಲ್ಲ. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಸರ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಅಂದ್ರೆ ಇವಾಗ ಮೊದ್ಲಿಂದೆಲ್ಲ ಸೌದೆ ಒಲೆ ಒಳಗೆಲ್ಲ ಯೂಸ್ ಮಾಡ್ತಿದ್ರು. ಅಂದ್ರೆ ಇವಾಗ ಈಗಿನ ಜನರೇಷನ್ ಅಲ್ಲಿ ಸಿಲಿಂಡರ್ ಮೇಲೆ ಇದು ಮಾಡ್ತಿದಾರಲ್ವಾ. ಸಿಲಿಂಡರ್ ಸಿಗ್ತಾ ಇಲ್ಲ ನಿಜ, ಆದ್ರೆ ಎಮರ್ಜೆನ್ಸಿ ಬೇಕೇ ಬೇಕು ಸಿಲಿಂಡರ್. ಆದ್ರೆ ಈಗಿನ ಜನರೇಷನ್ ಅವರಿಗೆ ಸೌದೆ ಒಲೆ ಯಾವ ರೀತಿ ಯೂಸ್ ಮಾಡ್ಬೇಕನ್ನೋ ಗೊತ್ತಾಗತ್ತಿಲ್ಲ. ಅಂದ್ರೆ ಯೂಸ್ ಮಾಡ್ಲಿ ಸರ್, ನೆಸೆಸಿಟಿ ಇದೆಲ್ಲ ಒಲೆ ಸರ್. ಈಗ ಸೌದೆ ಒಲೆ ಯೂಸ್ ಮಾಡೋದ್ರಿಂದ ಪರಿಸರ ಹಾಳಾಕೈತಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ? ಪರಿಸರ ಅಂತ ಹಾಳಾಗ್ತಿದ್ವಿ, ಬಟ್ ನೆಸೆಸಿಟಿ ಐತಲ್ಲ ಸರ್. ನೆಸೆಸಿಟಿ ಐತ್ರಿ. ನೆಸೆಸಿಟಿ ಐತೆ ಅಂದ್ರೆ ಇಂಡಕ್ಷನ್ ಸ್ಟೋವ್ ಐತೆ, ಅದನ್ನ ಯೂಸ್ ಮಾಡ್ಬೋದಲ್ಲ? ಮಾಡ್ಬೋದು ಸರ್. ನಿಮ್ಮ ಹೆಸರು? ಜ್ಯೋತಿ. ಸುಷ್ಮಿತಾ ರಾಯ್. ನೇಹಾ ಜೆ. ಸಿಂಪಿ. ನೀವೇನ್ ಮಾಡ್ಕೊಂಡಿದ್ದೀರಿ? ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದೀನಿ. ಹೌಸ್ ವೈಫ್. ಓಕೆ ರೀ ಮ್ಯಾಮ್, ಈಗ 16 ವರ್ಷದ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಮತ್ತು ಮೊಬೈಲ್ ಎರಡೂ ಬ್ಯಾನ್ ಮಾಡ್ಯಾರಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಬ್ಯಾನ್ ಮಾಡಿದ್ದು ಸರಿಯಾಗಿದ್ದೇನೆ. ಯಾಕಂದರೆ ಮಕ್ಕಳೆಲ್ಲ ಏನೇನೋ ವಿಡಿಯೋಸ್ ನೋಡ್ತಾರೆ. ಅದಕ್ಕೆಲ್ಲ ಪೇರೆಂಟ್ಸ್ ವಾಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಪೇರೆಂಟ್ಸ್ ಬ್ಯುಸಿ ಆಗಿರೋದ್ರಿಂದ ಅವರಿಗೆ ನೋಡ್ಲಿಕ್ಕೆ ಆಗಂಗಿಲ್ಲ. ಸೊ ಮಕ್ಕಳೆಲ್ಲ ಕೆಡ್ತಾ ಇದ್ದಾರೆ ಅದರಲ್ಲಿಂದ. ಸೊ ನನ್ನ ಪ್ರಕಾರ ಬ್ಯಾನ್ ಮಾಡಿದ್ದು ಚೆನ್ನಾಗೇ ಆಯಿತು. ಮತ್ತು ಇವತ್ತು ನಾಳೆ ಭಾಳಷ್ಟು ವಿಡಿಯೋಸ್, ಅನ್ರಿಲೇಟೆಡ್ ವಿಡಿಯೋಸ್ ನಡು ನೋಡ್ತಾ ಇರ್ತಾರೆ. ರೀಲ್ಸ್ ನಡು ಅನ್ರಿಲೇಟೆಡ್ ವಿಡಿಯೋಸ್, ಯಾವುದೋ ಒಂದು ಕೆಟ್ಟದಾಗಿರೋದು ವಿಡಿಯೋಸ್ ಅದೆಲ್ಲ ಬರ್ತಾ ಇದ್ದಾರೆ. ಸೊ ಅದೆಲ್ಲ ಬ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಪ್ರಕಾರ ಬ್ಯಾನ್ ಮಾಡೋದು ಸರಿನೇ. मैम मोबाइल के लिए? हाँ मोबाइल बैन नहीं होना चाहिए, पर कम से कम ये है कि एक टाइम लिमिट होना चाहिए और कुछ चीज़ें बच्चों के लिए बैन हो जाती हैं, यानी वो कम होनी चाहिए। सोशल मीडिया में जैसे जो बच्चे जो अति जो टाइम स्पेंड करते हैं मोबाइल में, वो चीज़ थोड़ा अगर टाइम लिमिट कुछ भी सेट हो वो ज़्यादा बेटर है। ओके, एक्चुअली मोबाइल बैन कम्प्लीटली नहीं कर सकते क्योंकि स्टडी के लिए उनको मोबाइल चाहिए ही। लेकिन हाँ, एक्स्ट्रा चीज़ों के लिए बैन हो जाना चाहिए। बस जैसे स्टडी के लिए, जैसे टीचर्स नोट्स भेज रहे हैं, उसके लिए तो मोबाइल देना ही पड़ेगा हमें। तो वो थोड़ा बहुत मतलब 50-50 है। ऐसा है कि मतलब अगर पढ़ाई के लिए चाहिए तो मोबाइल चाहिए, बात तो सही है। अदरवाइज और चीज़ों के लिए बच्चों को मोबाइल अवेलेबल नहीं करवाना चाहिए, क्योंकि वीडियोस आजकल बच्चों के लिए हर तरह की वीडियो अवेलेबल है, तो वो नहीं होना चाहिए। स्टडी पर्पस के मोबाइल अलाउ ಮಾಡಬೇಕು। ओके, स्टडी पर्पस के लिए सच में अलाउ होना चाहिए और पेरेंट्स को भी वॉच करना चाहिए कि हमारे बच्चे क्या करें, और जो वो हुआ है बिल्कुल सही हुआ है, ಅದು ಕರೆಕ್ಟ್ ರೀ। करेक्ट हुआ है। हाँ, ಮಕ್ಕಳು ಏನು ಮಾಡ್ತಾರೆ ಅಂತ ಪೇರೆಂಟ್ಸ್ ನೋಡ್ತಿರ್ಬೇಕು। पेरेंट्स को वॉच करना ಹಾಂ, चाहिए। ಪೇರೆಂಟ್ಸ್ ವಾಚ್ करना ಮಾಡ್ತಿರ್ಬೇಕು। चाहिए हमारे बच्चे क्या कर रहे हैं। अगर बच्चे फिर भी नहीं सुने ना तो पेरेंट्स को स्ट्रिक्ट एक्शन लेना चाहिए बच्चों के खिलाफ। ಓಕೆ ಮ್ಯಾಮ್, ಕರೆಕ್ಟಾಗಿ ಆನ್ಸರ್ ಮಾಡಿದ್ರಿ ಮ್ಯಾಮ್. ಇನ್ನೊಂದು ಕ್ವಶನ್, ಈಗ ಇತ್ತೀಚೆಗೆ ಒಂದು ವಾರದೊಳಗೆ ಸಿಲಿಂಡರ್ ಭಾಳ ಕಮ್ಮಿ ಸಿಗಾಕತ್ತೈತಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಸಿಲಿಂಡರ್ ಸಿಗ್ತಾ ಇಲ್ಲ ಇತ್ತೀಚೆಗೆ. ಇದು ವಾರ್ ನಡೀತಾ ಇದೆ ಅಂತ ಮೋಸ್ಟ್ಲಿ ಎಲ್ಲ ಕಡೆ ಕಮ್ಮಿ ಸಿಗ್ತಾ ಇದೆ. ಸೊ ಮೋಸ್ಟ್ಲಿ ವಾರ್ ಮುಗಿದ್ಮೇಲೆ ಸಿಗ್ಬಹುದು ಎಲ್ಲರಿಗೆ. ಓಕೆ ಮ್ಯಾಮ್, ಥ್ಯಾಂಕ್ ಯು। सिलेंडर कम मिल रहा है तो आपका विचार क्या है? सिलेंडर नहीं मिल रहा है ना? नहीं मिल रहा है एक्चुअली नहीं है ना, उतनी भी थोड़ा ना कुछ अभी इतनी शॉर्टेज भी नहीं आई है। चल
और गवर्नमेंट कर मैनेजेबल है, आगे कर लेगी गवर्नमेंट मैनेज, कोई दिक्कत नहीं है, हो जाएगा। हम लोग है गृहिणी, हम लोग तो मैनेज कर ही लेंगे, कुछ ना कुछ जुगाड़ तो कर ही लेंगे। इंडक्शन है, ಇಂಡಕ್ಷನ್ ಸ್ಟವ್ एक्चुअली ಕರೆಕ್ಟ್ ಎಲೆಕ್ಟ್ರಿಕ್ ಸ್ಟವ್ ಅಂತೂ ಐತೆ ಅದ್ರೊಳಗೆ ಅಡಿಗೆ ಮಾಡ್ಬೋದು जुगाड़ कर ही लेंगे। ಹಾ भाई चूल्हा हम नहीं जला सकेंगे इतने अच्छे से, लेकिन इंडक्शन हमें अवेलेबल है, इंडक्शन मैनेज ಮಾಡ್ಬೋದು। ಹಾ ಹೌದು तो इतना वो लोड नहीं, गवर्नमेंट हैंडल कर लेगी, हमें ಗೌರ್ಮೆಂಟ್ बहुत ज्यादा भरोसा है। ಗೌರ್ಮೆಂಟ್ ಏನಾರ ಪ್ಲಾನ್ ಮಾಡಿರ್ಬೋದಲ್ಲ, ಹಾಗೆ ಅಂತೂ ಇರ್ಲಿಕ್ಕಾಗಲ್ಲ। ಅಣ್ಣ ನಿಮ್ಮ ಹೆಸರು ಕುಮಾರ ಅಣ್ಣ ನಿಮ್ಮ ಹೆಸರು ಪ್ರದೀಪ. ಓಕೆ ಅಣ್ಣ ಈಗ 16 ವರ್ಷದ ಮಕ್ಕಳಿಗೆ ಮೊಬೈಲ್ ಬ್ಯಾನ್ ಅಂತ ಹೇಳ್ಯಾರಲ್ಲ ನಮ್ಮ ರಾಜ್ಯ ಸರ್ಕಾರ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಕರೆಕ್ಟ್ ಮೊಬೈಲ್ ಕೊಟ್ರೆ ಹಾಳಾಗ್ತಾರ ಅವ್ರು. ಹಾಂ ಅಭ್ಯಾಸ ಮಾಡೋದಿಲ್ಲ, ಹಾಂ ಊಟ ತಿನ್ಸ ಮಾಡೋದಿಲ್ಲ, ನಿದ್ದೆ ಮಾಡೋದಿಲ್ಲ, ಹಾಂ ಬರೀ ಮೊಬೈಲ್ ಹಿಡ್ಕೊಂಡು ಕುಂತಿರ್ತಾರೆ. ಹಾಂ ಸಣ್ಣ ಮಕ್ಕಳಿಗೆ ಮೊಬೈಲ್ ಕೊಡೋದು ತಪ್ಪು. ಹಾಂ ಮೊಬೈಲ್ ಅದಕ್ಕೆ ಬ್ಯಾನ್ ಮಾಡಬೇಕು ಅಣ್ಣ ನಿಮ್ಮ ಅಭಿಪ್ರಾಯ? ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಭಾಳ ಕೆಟ್ಟ ಅಂದ್ರೆ ಪರಿಣಾಮ ಬೀಳ ಹಾಂ ಅವು ಏನೇನೋ ಹೊಲ್ಸಲ್ಸ್ ವಿಡಿಯೋ ಬರ್ತಾವೋ ಅವು ಇವು ಬರ್ತಿರ್ತಾವೆ, ಹಾಂ ಅವನ್ನೆಲ್ಲ ನೋಡೋದು ಸಣ್ಣ ಸಣ್ಣ ಹುಡುಗರಿಗೆ ಮನಸ್ಸಿಗೆ ಭಾಳ ಇದನ್ನು ಬೀಳ್ತೈತಿ. ಹಾಂ ಅವನ್ನೆಲ್ಲ ನೋಡೋದು ತಪ್ಪಾಗ್ತದೆ. ಹ್ಞೂ ಸಣ್ಣ ವಯಸ್ಸಿನ ಹುಡುಗರು ನೋಡೋದು ತಪ್ಪಾಗಿದೆ, 18 ವರ್ಷದ ಒಳಗಿನ ಹುಡುಗರು ನೋಡೋದು ತಪ್ಪಾಗ್ತದೆ. ಹಾಂ ಸಿಲಿಂಡ್ರ್ ಎಲ್ಲೂ ಸಿಗತ್ತಿಲ್ಲ ಅಣ್ಣ, ಸ್ಟಾಕ್ ಎಲ್ಲ ಖಾಲಿ ಆಗ್ಬಿಟ್ಟವು, ಅದಕ್ಕೆ ನಿಮ್ಮ ಅಭಿಪ್ರಾಯ? ಮನ್ಯಾಗೆಲ್ಲನೂ ತ್ರಾಸ ಆಗತೈತೆ ಈಗ. ಹಾಂ ಮನ್ಯಾಗೂ ತ್ರಾಸ ಆಗತೈತಿ, ಹುಬ್ಳ್ಯಾಗೂ ತ್ರಾಸ ಆಗೋದಿಲ್ಲ. ಹಾಂ ಇನ್ನೊಂದು ಕಡೆ ದುಡ್ಡು ಇರ್ತಾವ್ರು ಏನು ಬೇಕಾದ್ರೆ ಮಾಡ್ಕೊಂತಾರೆ, ಬಡವ್ರು ಏನು ಮಾಡ್ತಾರೆ. ಈ ಸದ್ಯ ಹುಬ್ಳಿ ಧಾರವಾಡ ಬೆಂಗಳೂರು ಮುಂಬೈ ಎಲ್ಲ ಅರ್ಧ ಕಡೆ ಹೋಟೆಲ್ಸ್ ಎಲ್ಲ ಬಂದಾಗ್ಯಾವು. ಬೆಂಗಳೂರಾಗ ಪಿ ಜಿ ಒಳಗೆ ಹಾಂ ಕಟ್ಗೆ ಒಲೆ ಹೆಚ್ಚಿ ಅಡುಗೆ ಮಾಡಿ ಕೊಡತ್ತಾರ. ಹಾಂ ಈಗ ನಮ್ಮ ಮನ್ಯಾಗೂ ಈಗ ಇನ್ನೊಂದು 2 ದಿನ ಬಂದ್ರೆ ಬರ್ಬೋದು, ಇವತ್ತು ಖಾಲಿ ಆದರೂ ಆಗ್ಬೋದು. ಹಾಂ ನಾವು ಕಟ್ಗೆ ಒಲೆ ಹೆಚ್ಚಿನ ಮಾಡೋಕೆ ಹೋಗ್ಬೇಕು. ಹೌದು ಈಗ ಕಟ್ಟಿಗೆ ಅಲ್ಲೆಲ್ಲೋ ಪ್ರಾಬ್ಲಮ್ ಆಗೈತಿ, ಅದು ಓಕೆ. ಹಾಂ ಈಗ ನಮಗೆ ಎಫೆಕ್ಟಿವ್ ಬೀಳಾತೈತೆ. ಹೌದಣ್ಣ ಈಗ ಕಟ್ಟಿಗೆ ಒಲೆ ಹಚ್ಚೋದ್ರಿಂದ ಏನಾಕತಿ ಗಿಡನೂ ನಾಶ ಆಗ್ತಾವಣ್ಣ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಕತ್ತಣ್ಣ, ಪರಿಸರ ಎಲ್ಲ ಹಾಂ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಕೈತ್ರಿ, ಪರಿಸರ ಸಹಾಯಕತ್ತಾರೆ ಅದಕ್ಕೆ. ಹಾಂ ಗಿಡಗಳೆಲ್ಲ ಗಿಡ ಎಲ್ಲ ಹಸನು ಮಾಡಿ ಮನುಷ್ಯದ ಆಯುಷ್ಯ ಭಾಳ ದಿನ ಇಲ್ಲ. ಹೌದು 50-60 ಲಾಸ್ಟ್ ಮುಗೀತು, ಹೌದು ಫಿನಿಶ್. ಹಾಂ ಅದೇ ಗಿಡಗಳು ಸಾಕಿ, ಗಿಡಗಳು ನೀರು ಹಾಕಿ ಅವಕ್ಕೂ ದೊಡ್ಡ ಮಾಡಿ ಅವು ನಮಗೆ ಆಕ್ಸಿಜನ್ ಕೊಡ್ತಾರೆ. ಓಕೆ ಮನುಷ್ಯ ಭಾಳ ದಿನ ತಾಳ್ತಾನೆ. ಹೌದು ಈ ಸದ್ಯ ಈ ಪರಿಸರ ಎಲ್ಲ ನಾಶ ಆಗುತ್ತೆ. ಇಲ್ಲೇ ನೋಡ್ರಿ, ಇಲ್ಲಿ ಮುಂದೆ ಒಂದು ದೊಡ್ಡ ಗಿಡ ಇತ್ತು. ಹಾಂ ರೀ ಅದನ್ನ ಅರ್ಧಕ್ಕರ್ಧ ಕಡ್ದು ಹೋಗೋದು. ಗಿಡ ಇದ್ವು, ಹಾಂ ರೀ ಅವನ್ನೆಲ್ಲ ಕಡ್ದು ಹೋಗೋದು. ಹೌದು ಕೇಳೋರು ಯಾರು ಅದನ್ನ? ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ರಿಗೆ ಕೇಳ್ಬೇಕಲ್ಲ, ಹೌದು ರೀ ಅವರ ಪರ್ಮಿಷನ್ ಕೊಟ್ಟು ಬೇಕಂತ ಕಡಿಸಿದ್ರೆ ಏನು ಮಾಡ್ಬೇಕು? ಎಲ್ಲ ಪರಿಸರ ನಾಶ ಆಗೋಗ್ಬಿಟ್ಟು ಎಲ್ಲ ಹಳ್ಳ ಹಿಡಿದಿತ್ತು.